ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಏನಪ್ಪ ವೆಂಕಟೇಶ್ ಇವತ್ತು ತಲೆಗೆ ಬ ಟವಲ್ ಎಲ್ಲ ಕಟ್ಬಿಟ್ಟಿದ್ದೇನೆ ಅನ್ಕೊಂಡ್ರೆ ಹೌದು ಕಣ್ರಿ, ಟಿಲ್ಲರ್ ಓಡಿಸ್ತಾ ಇದ್ದೀನಿ. ಈ ಟಿಲ್ಲರ್ ಓಡಿಸ್ತಾ ಹಾಗೆ ಒಂದು ಕಮೆಂಟ್ ಬಂದಿದೆ. ಏನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿರೋದು, ಹಣ ಮುಂಚೆ ಬಂದು ನಿಮ್ದು 5 HP ಟಿಲ್ಲರ್ ಇತ್ತು, ಮತ್ತು ಇವಾಗ ಅದನ್ನು ಕೊಟ್ಬಿಟ್ಟು 7 HP ಮೋಟರ್ ಇದು ಟಿಲ್ಲರ್ನ ತಗೊಬಂದಿದ್ದೀರಾ. ಅಂದರೆ 5 HP ಮತ್ತು 7 HP ಏನು ಡಿಫ್ರೆನ್ಸು, ಕೆಲಸ ಹೇಗೆ ಮಾಡುತ್ತೆ, ಮತ್ತು ಮೈಲೇಜ್ ಹೇಗೆ ಬರುತ್ತೆ, ಇದು ಓಕೆನಾ, ಇದು ಸರಿನಾ, ಅದು ಸರಿನಾ ಮೈಲೇಜಲ್ಲಿ? ನಿಮ್ಮ ಅನುಭವ ದಯವಿಟ್ಟು ಹೇಳ್ರಿ ಅಂತ ಹೇಳಿದರು. ಓಕೆ, ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೇಳಿರೋ ಒಂದು ಪ್ರಶ್ನೆಗೆ ನಾನೇ ಡೈರೆಕ್ಟಾಗಿ ಆನ್ಸರ್ ಮಾಡೋಣ. ಯಾವುದೇ ರೀತಿಯಾಗಿ ಕಮೆಂಟ್ ಮಾಡೋದು ಬೇಡ. ಈ ಒಂದು ವಿಡಿಯೋ ಮಾಡೋದ್ರಿಂದ ನಮ್ಮಂಥ ರೈತರಿಗೆ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಯಾಕಂತೇಳಿದ್ರೆ ಇವತ್ತು ನಾನು ಮಾಡಿರೋ ಒಂದು ಮಿಸ್ಟೇಕು ಮುಂದಕ್ಕೆ ನೀವು ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳೋದಕ್ಕೆ ಇವತ್ತು ಈ ವಿಡಿಯೋನ ಶುರು ಮಾಡಿದ್ದೀನಿ. ಬನ್ನಿ, ಇವತ್ತು ನಮ್ಮ ಟಿಲ್ಲರು ಎಷ್ಟು ಮೈಲೇಜ್ ಬರುತ್ತೆ ಮತ್ತು ಕೆಲಸ ಹೇಗೆ ಮಾಡುತ್ತೆ, ಅದು 5 HP ಬೆಸ್ಟಾ ಅಥವಾ 7 HP ಬೆಸ್ಟಾ, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಮಿಸ್ ಮಾಡ್ದಿರಾ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಈ ಥರ ಇನ್ಫಾರ್ಮೇಷನ್ ವಿಡಿಯೋಗಳು ಡೈಲಿ ಬರ್ತಾನೆ ಇರುತ್ತೆ. ನೋಡಿ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ಒಬ್ಬ ಹಳ್ಳಿ ಹುಡುಗ ಬೆಳೀಲಿ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡ್ಬೇಕಂತ ಏನಾನ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇವಾಗ ಸದ್ಯಕ್ಕೆ ಬಂದು ಟಿಲ್ಲರ್ ಬಂದು ಮೇಲ್ಗಡೆ ಇದೆ, ಮೇಲಕ್ಕೆ ಹೋಗ್ಬೇಕು. ಬನ್ನಿ, ನಮ್ಮ ಟಿಲ್ಲರ್ ಹೇಗೆ ಕೆಲಸ ಮಾಡ್ತೈತೆ ಮತ್ತು ಸಂಪೂರ್ಣವಾಗಿ ಮಾಹಿತಿ, ಮೈಲೇಜ್ ಹೇಗೆ ಬರುತ್ತೆ ಮತ್ತು ಕೆಲಸ ಹೇಗಿರುತ್ತೆ, 5 HP ಬೆಸ್ಟಾ ಅಥವಾ 7 HP ಬೆಸ್ಟಾ, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ, ಇವಾಗ ಬಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಕಳೆ ಹೊಡೆಯೋದಕ್ಕೆ ಇವಾಗ ಆಲ್ಮೋಸ್ಟ್ ನಮ್ಮ ಟಿಲ್ಲರ್ನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಏನಂತ ಹೇಳಿದ್ರೆ 90% ಈ ಕಳೆಗೋಸ್ಕರನೇ ಪ್ರತಿಯೊಬ್ಬ ರೈತರು ಕೂಡ ಟಿಲ್ಲರ್ನ ತಗೊಳೋದು. ಯಾಕಂತ ಹೇಳಿದ್ರೆ ಚಪ್ರದ ಬೆಳೆನಲ್ಲೂ, ಅದರಲ್ಲೂ ಬೈಲಲ್ಲಿ ಒಂದು ಲೇಬರ್ಸಿಗೆ ಹೊಡಿಬೇಕು, ಇನ್ನೊಂದು ಬಂದು ಔಷಧಿ ಹೊಡಿಬೇಕು. ಲೇಬರ್ಸ್ನಿ ಕಾಣಂದರೆ ಈ ಕಡೆ ಲೇಬರ್ಸ್ ಸಿಗೋದಿಲ್ಲ, ಮತ್ತು ಔಷಧಿ ಹೊಡೆಯೋಣಂದರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಏನಂದರೆ ಮಿನಿ ಟಿಲ್ಲರ್ನ, ರೋಡಿರೇಟರ್ನ ತುಂಬ ಜಾಸ್ತಿ ನಾವು ರೈತರು ಪರ್ಚೇಸ್ ಮಾಡೋದು. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮುಂಚೆ ಬಂದು ನನ್ನ 5 HP ಇತ್ತು, 5 HP ಇವಾಗ ಬಂದು 7 HP ಹಾಕೊಂಡಿದ್ದೀನಿ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಲೇಬಲ್ ನೀವು, ಇಲ್ಲಿ ಬಂದು 7 HP ಇದೆ ಆಲ್ಮೋಸ್ಟ್ ನಂದು ಗಾಡಿ. ನಮ್ಮ ಸಬ್ಸ್ಕ್ರೈಬರ್ಸು ಏನಪ್ಪ ಕಮೆಂಟ್ ಮಾಡಿದ್ರು ಅಂದರೆ, ಅಣ್ಣ 5 HP ಬೆಸ್ಟಾ ಅಥವಾ 7 HP ಬೆಸ್ಟಾ, ಯಾವುದು ಚೆನ್ನಾಗಿ ಮೈಲೇಜ್ ಬರುತ್ತೆ ಮತ್ತು ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಕಮೆಂಟ್ ಬಂದಿತ್ತು. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ. ಏನಪ್ಪ ಕತೆ ಅಂತ ಹೇಳಿದ್ರೆ, 5 HP ಇಂಜಿನ್ ಬಂದು ಅದಕ್ಕೂ ಇದಕ್ಕೂ ಕೆಲಸದಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅದು ಬಂದು 3 ಅಡಿ ಇತ್ತು. ಏನಂದರೆ ಒಂದು ಬೀದಿನಲ್ಲಿ ಓಡಾಡಬೇಕಂದ್ರೆ, ಒಂದು ಸಾಲಲ್ಲಿ ಓಡಾಡಬೇಕಂದ್ರೆ, ಸುಮಾರು ಒಂದು ಸಾಲು ಕಂಪ್ಲೀಟ್ ಮಾಡಬೇಕಂತ ಹೇಳಿದ್ರೆ 3 ಸರಿ ನಾನು ರನ್ನಿಂಗ್ ಬರಬೇಕಾಗಿತ್ತು. ಹಿಂಗೆ ಹೋಗ್ಬೇಕಾಗಿತ್ತು, ಹಿಂಗೆ ಬರಬೇಕಾಗಿತ್ತು, ಮತ್ತೆ ಹಿಂಗೆ ಹೋಗ್ಬೇಕಾಗಿತ್ತು. ಹಂಗೆ ಮಾಡಿದ್ರೆ 3 ಸರಿ ಮಾಡಿದ್ರೆ ಒಂದು ಬೀದಿ ಬಂದು ಕಂಪ್ಲೀಟಾಗಿ ಆಗ್ತಾಯಿತ್ತು. ಮತ್ತು ಈ ಗಾಡಿಗೆ ವಿಷಯಕ್ಕೆ ಬಂತ ಹೇಳಿದ್ರೆ, ಇದು ಬಂದು 2 ಸರಿ ಹಿಂಗೆ ಹೋದ, ಹಿಂಗೆ ಬಂದ, ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು, ಹಿಂಗೆ ಬಂದರೆ ಒಂದು ಸಾಲು ಕಂಪ್ಲೀಟ್ ಆಗಿಬಿಡುತ್ತೆ. ಅದೊಂದು ಅಡ್ವಾಂಟೇಜ್ ಇದೆ. ಅದು ಬಂದು 3 ಅಡಿ, ಇದು ಬಂದು 4 ಅಡಿ, 4 ಅಡಿ 8 ಅಡಿ, ಹಿಂಗೆ ಹೋಗದೆ ಹಿಂಗೆ ಬಂದರೆ ಮುಗ್ದೇ ಹೋಯ್ತು ಒಂದು ಸಾಲು. ಇದು ಅಷ್ಟು ಕೆಲಸ ಮಾಡ್ತೈತೆ, ಪರವಾಗಿಲ್ಲ. ಕೆಲಸಕ್ಕೆ ಏನೋ ಪರವಾಗಿಲ್ಲ, ಏನೂ ಕೂಡ ತೊಂದರೆ ಇಲ್ಲ, ಆರಾಮಾಗಿ ವರ್ಕ್ ಮಾಡ್ತೈತೆ. ಅದಕ್ಕೂ ಇದಕ್ಕೂ ಏನು ಸ್ವಲ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅದು 3 ಅಡಿ, ಇದು 4 ಅಡಿ. ಅದು ಚಿಕ್ಕ ಗಾಡಿ ಬಂದು ಏನಂತ ಹೇಳಿದ್ರೆ, ಸ್ವಲ್ಪ ಕಸ ಜಾಸ್ತಿ ಬೆಳ್ಕೊಂಡಿದ್ದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಮ್ ಆಗಿಬಿಡೋದು, ಸಿಕ್ಕಾಪಟ್ಟೆ ಜಾಮ್ ಆಗಿಬಿಡೋದು. ಇದು ಕೂಡ ಜಾಮ್ ಆಗುತ್ತೆ, ಆದರೆ ಇದು ಹೆವಿ ಗಾಡಿ ಇರೋದ್ರಿಂದ, ಸ್ವಲ್ಪ ಸ್ಪೀಡಲ್ಲಿ ಓಡೋದ್ರಿಂದ ಅವು ಏನು ಕಚ್ಕೊಂಡಿರುತ್ತೆ, ಏನು ಸುತ್ಕೊಂಡಿರುತ್ತೆ, ಒಂದು 50% ಅದೇ ಬಿಡಿಸ್ಕೊಂಡ್ಬಿಡುತ್ತೆ. ಓಡ್ತಾ ರನ್ನಿಂಗ್ ಆಗ್ತಾ ಅದೇ ಬಿಟ್ಕೊತಾ ಇರುತ್ತೆ. ಅದೇ ಚಿಕ್ಕ ಗಾಡಿನಲ್ಲಿ ಬಂದು ಆ ರೀತಿಯಾಗಿಲ್ಲ, ಎಲ್ಲ ಒಂದು ಈ ಬಿಲೇಡ್ಗಳಿಗೆ ಎಲ್ಲ ಸುತ್ಕೊಳ್ತಾ ಇತ್ತು, ಮತ್ತು ಕ್ಲೀನ್ ಮಾಡಬೇಕಾಗಿತ್ತು, ಆ ಥರ ಇರ್ತಾಯಿತ್ತು. ಏನಂದರೆ ಅದು ಮೊಳಕೆನಲ್ಲಿ ಹೊಡೆದಿದ್ರೆ ಯಾವುದೇ ರೀತಿಯಾಗಿ ಸಿಗಾಕೊಂತಾಯಿರಲ್ಲ. ಸ್ವಲ್ಪ ಹುಲ್ಲು ಹೈಟ್ ಬೆಳೆದಿದೆ ಅಂತ ಹೇಳಿದ್ರೆ ಸಿಗಾಕೊಳ್ಳೋದು ಜಾಸ್ತಿ ಪ್ರಾಬ್ಲಮ್ ಇರ್ತಾಯಿತ್ತು. ಇದರಲ್ಲೂ ಕೂಡ ಉದ್ದ ಇದ್ದರೆ ಇದರಲ್ಲೂ ಕೂಡ ಸಿಗಾಕೊಳ್ಳುತ್ತೆ. ಏನಂದರೆ ಸಿಗಾಕೊಂಡ್ರೂ ಕೂಡ ಬಿಡಿಸ್ಕೊಳುತ್ತೆ. ಒಂದು ಸ್ಪೀಡಲ್ಲಿ ದೊಡ್ಡ ಗಾಡಿ, ಮತ್ತು ಬಿಲ್ಲಾಡುಗಳು ಕೂಡ ಅಷ್ಟೇ ದೊಡ್ಡದು, ಹೆವಿ.
ಅದು ಓಡೋ ಒಂದು ಸ್ಪೀಡಲ್ಲಿ ಬಿಟ್ಕೊಳುತ್ತೆ. ಅದು ಒಂದು ಅಡ್ವಾಂಟೇಜ್ ಇದೆ ಈ ಗಾಡಿನಲ್ಲಿ. ಇನ್ನು ಅದು ಬಿಟ್ಟರೆ ಇನ್ಯಾವುದೇ ರೀತಿಯಾಗಿ ಏನೂ ಕೂಡ ರಿಸ್ಕ್ ಇಲ್ಲ. ಆರಾಮಾಗಿ ಅದೇನು ಗೇರು, ಅದೇನು ಕ್ಲಚ್ಚು, ಅದೇನು ಎಸ್ಲೇಡ್ರು ಮಾಮೂಲಿ ಅದೇ ಥರ ಇದೆ. ಈ ಗಾಡಿನೂ ಕೂಡ ಅಷ್ಟೇ. ಯಾವುದೇ ರೀತಿಯಾಗಿ ಏನೂ ಕೂಡ ವ್ಯತ್ಯಾಸ ಏನೂ ಇಲ್ಲ. ಸೇಮ್ ಟು ಸೇಮ್ ಆ ಗಾಡಿ ಕೆಲಸ ಮಾಡುತ್ತೆ, ಈ ಗಾಡಿನೂ ಕೂಡ ಅದೇ ಥರ ಕೆಲಸ ಮಾಡುತ್ತೆ. ಈ ಮೈಲೇಜ್ ವಿಷಯಕ್ಕೆ ಬಂದರೆ, ಅಂದರೆ ನಾವು ಏನು ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ಅಷ್ಟೇ, ಒಂದು ಬೈಕ್ ತಗೊಂಡ್ಲಿ ಅಥವಾ ಒಂದು ಕಾರ್ ತಗೊಂಡ್ಲಿ, ಯಾವುದ್ರಲ್ಲೂ ನಾವು ತಗೊಳ್ಬೇಕಂತ ಹೇಳಿದ್ರೆ ಫಸ್ಟ್ನೇದಾಗಿ ನಾವು ಮೈಲೇಜ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಗಗನಕ್ಕೆ ಎಕ್ಕಿದೆ ಪೆಟ್ರೋಲು, ಡೀಸೆಲ್ಲು, ಆ ಥರ ಗಗನಕ್ಕೆ ಎಕ್ಕಿರೋದ್ರಿಂದ ಕಾರಣ ನಾವೇನು ಮಾಡ್ತೀವಿ, ಮೈಲೇಜ್ ಬಗ್ಗೆ ನಾವು ಸ್ವಲ್ಪ ಥಿಂಕ್ ಮಾಡ್ತೀವಿ. ಅದು ಯಾವುದೇ ರೀತಿಯಾಗಿ ತಪ್ಪಿಲ್ಲ ಥಿಂಕ್ ಮಾಡೋದ್ರಲ್ಲಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ನಿಮಗೆ ಇವಾಗ ಚಿಕ್ಕ ಗಾಡಿಗಳು ಅಂದರೆ ಕಾರಲ್ಲಿ ಚಿಕ್ಕ ಗಾಡಿಗಳು ಅಂದರೆ ಶಿಫ್ಟು, ಮಾರುತಿ 800 ಮತ್ತು ಎಲ್ಟಿಕಾ, ಇವೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಮೈಲೇಜ್ ಬರುತ್ತೆ. ಇನ್ನು ದೊಡ್ಡ ಗಾಡಿಗಳು ಇನೋವಾ ಮತ್ತು ಫಾರ್ಚುನರು, ಇವೆಲ್ಲ ಬಂದು ದೊಡ್ಡ ಗಾಡಿಗಳು, ಅವು ಮೈಲೇಜ್ನ ಸ್ವಲ್ಪ ಕಡಿಮೆ ಕೊಡುತ್ತೆ. ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ. ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನನಗೆ ಗೊತ್ತಿದ್ದಿದ್ರೆ ನಾನು ಆ ಗಾಡಿ ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ, ನಾನು ಅದೇ ಗಾಡಿನಲ್ಲಿ ಗುಡಿಸ್ತಾ ಇದ್ದೆ. ನಾನು ಅದೇ ಗಾಡಿ ಮೈಲೇಜ್ ಬಂದಂಗೆ ಈ ಗಾಡಿನೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿದೆ ನಾನು, ಬರುತ್ತೇನೋ ಅಂತ. ಆದರೆ ಇದು ಬರಲಿಲ್ಲ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ತೋಟ ಎಲ್ಲ ಓಡಾಡಬೇಕಂದ್ರೆ 5 HP ಟಿಲ್ಲರ್ ಏನಿತ್ತು ನಮ್ಮದು ಮುಂಚೆ, ಅದು ನಮ್ಮ ತೋಟ ಎಲ್ಲ ಓಡಾಡಬೇಕಂದ್ರೆ, ಇದೇ ರೀತಿಯಾಗಿ ನಮ್ಮ ತೋಟ ಎಲ್ಲ ಓಡಾಡಬೇಕಂದ್ರೆ 2 ಎಕರೆ ಬೈಲಿಗೆ ಸುಮಾರು 700ರಿಂದ 800 ರೂಪಾಯಿ ಹಣ ಖರ್ಚಾಗ್ತಾ ಇತ್ತು. ಅಷ್ಟೇ ಪೆಟ್ರೋಲ್ ಕೇಳ್ತಾ ಇತ್ತು, ಅದಕ್ಕೆ ಮೇಲೆ ಕೇಳ್ತಾ ಇರಲಿಲ್ಲ. ಅಮ್ಮಮ್ಮ ಅಂದರೆ 700 ರೂಪಾಯಿಂದ 800 ರೂಪಾಯಿ. ಅದರಲ್ಲೂ ಇನ್ನೊಂದು ಅರ್ಧ ಲೀಟ್ರು ಅಥವಾ 1/4 ಲೀಟ್ರು ಇನ್ನೂ ಉಳ್ಕೊಂಡಿರೋದು ಟ್ಯಾಂಕಲ್ಲೇ ಬಂದು ಉಳ್ಕೊಳ್ತಾ ಇತ್ತು. ಅಷ್ಟು ಚೆನ್ನಾಗಿ ಒಳ್ಳೆ ಮೈಲೇಜ್ ಬರ್ತಾಯಿತ್ತು. ಅದೇ ಈ ಗಾಡಿ ಇದೇ ತೋಟನ ಓಡಾಡೋದಕ್ಕೆ ಸುಮಾರು 1,500ದಿಂದ 1,600 ರೂಪಾಯಿ ಕೇಳ್ತೈತೆ. 1 to ಡಬಲ್ ರೇಟ್, 1 to ಡಬಲ್ ಹಣ ಪೆಟ್ರೋಲು 2 ಕೇಳ್ತೈತೆ ಈ ಗಾಡಿ. ಅದು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಏನಂದರೆ ನಾವು ಮೈಲೇಜ್ ಬಗ್ಗೆ ನೋಡಬೇಕಾದ್ರೆ, ಅಥವಾ ನಾವು ಸ್ವಲ್ಪ ಉಳುಮೆ ಮಾಡೋದ್ರಾಗ, ಕಸ ಕ್ಲೀನ್ ಮಾಡೋವಾಗ ನಾವು ಸ್ವಲ್ಪ ಹಣ ಉಳಿಸ್ಬೇಕಂತ ಹೇಳಿದ್ರೆ ನಮಗೆ ಚಿಕ್ಕ ಗಾಡಿಗಳೇ ಬೆಸ್ಟು. 3 HP 5 HP ಅದೇ ಬೆಸ್ಟು. ಈ ದೊಡ್ಡ ಗಾಡಿಗಳನ್ನ ನಾವು ತಗೊಂಡು ನೀರು ಕುಡ್ದಂಗೆ ಕುಡಿತೈತೆ ದೆವ್ವ, ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ. ನನಗೆ ಈ ಥರ ಅಂತ ಗೊತ್ತಿದ್ದಿದ್ರೆ ನಾನು ಆ ಗಾಡಿ ಕೊಡ್ತಾನೆ ಇರಲಿಲ್ಲ, ಆರಾಮಾಗಿ ಅದೇ ಗಾಡಿನಲ್ಲಿ ಓಡಿಸ್ಕೊಂಡಿರ್ತಾ ಇದ್ದೆ. ಆದರೆ ಏನು ಮಾಡೋದು, ನನಗೆ ಗೊತ್ತಿರಲಿಲ್ಲ. ನಾನು ತೊಗೊಂಡು ಬಂದು ತೋಟ ಎಲ್ಲ ಓಡಾಡಿಸ್ದಾಗ ಗೊತ್ತಾಗ್ತೈತೆ, ಪೆಟ್ರೋಲ್ನ ಒಳ್ಳೆ ನೀರು ಕುಡ್ದಂಗೆ ಕುಡಿತೈತೆ ಒಟ್ಟಿನಲ್ಲಿ. ಈ ಸೀಮಸುಗೆ ಬೂಸ ಮುಸ್ರೆ ನೀರು ಇಕ್ಕಿದ್ರೆ ಹೆಂಗೆ ಕುಡಿತೈತೆ, ಸೀಮಸುಗೆ ಬೂಸ ನೀರು ಮುಸ್ರೆ ನೀರು ಮಡಗಿದ್ರೆ ಹೆಂಗೆ ಕುಡಿತೈತೆ, ಜುಯ್ ಅಂತ ಎಳಿತೈತೆ, ಅದೇ ರೀತಿಯಾಗಿ ಇದು ಈ ಗಾಡಿ ಕೂಡ ಕುಡಿತೈತೆ. ಮೈಲೇಜ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಮೈಲೇಜ್ ಬಗ್ಗೆ ಕೇಳೋಂಗಿಲ್ಲ, ಒಟ್ನಾಗ ನೀರು ಕುಡ್ದಂಗೆ ಕುಡಿತೈತೆ. ಬೆಸ್ಟ್ ಅಂತ ಹೇಳಿದ್ರೆ ನನಗೆ ತಿಳಿದು ಮಾಡ್ದಂಗೆ, ನನಗೆ ಅನುಭವ ಆದಂಗೆ 3 HP 5 HP ಇದು ಒಳ್ಳೆ ಮೈಲೇಜ್ ಕೊಡ್ತೈತೆ. 2 ಎಕರೆ ಬೈಲು ಹೊಡಿಬೇಕಂದ್ರೂ ಅಮ್ಮಮ್ಮ ಅಂದರೆ 600 ರೂಪಾಯಿ, ಒಂದು 700 ರೂಪಾಯಿ 800 ರೂಪಾಯಿ ಪೆಟ್ರೋಲ್ ಕುಡಿತೈತೆ ಅಷ್ಟೇ. ಅದೇ ನಾವು ಏನು ಮಾಡಿದ್ರು 7 HP ಈ ಥರ ಏನೋ ತೊಗೊಂಡ್ರೆ 1 to ಡಬಲ್ ಕುಡಿತೈತೆ. ಇನ್ನೂ ಇದ್ದಾವೆ 10 HP ಇದೆ, 12 HP ಇದೆ, ಅದು ಇನ್ನೂ ಜಾಸ್ತಿ ಕುಡಿತೈತೆ. ಯಾಕಂತ ಹೇಳಿದ್ರೆ ಹೆವಿ ಇಂಜಿನ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಕುಡಿತೈತೆ. ಅದಕ್ಕೋಸ್ಕರ ನಾವು ಮೈಲೇಜ್ ಬಗ್ಗೆ ನಾವು ಥಿಂಕ್ ಮಾಡಬೇಕು. ನನ್ನ ಮೈಲೇಜ್ ನಾನು ಹಣ ಉಳಿಸ್ಬೇಕು, ಪೆಟ್ರೋಲ್ ಜಾಸ್ತಿ ಖರ್ಚಾಗಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ಒಂದು 3 HP 5 HP ಹಾಕೊಳ್ರಿ, ಒಳ್ಳೆ ಮೈಲೇಜ್ ಬರ್ತದೆ. ಆರಾಮಾಗಿ ಹೊಡ್ಕೊಳ್ರಿ, ಕಸನ ಕ್ಲೀನ್ ಮಾಡ್ಕೊಳ್ರಿ. ಅದನ್ನ ಬಿಟ್ಬಿಟ್ಟು ನಾನು ದೊಡ್ಡ ಗಾಡಿ ಹಾಕ್ತೀನಿ, ನಾನು ತೋರಿಸ್ಕೊಳಕ್ಕೆ ಹೋಗ್ತೀನಿ ಅಂತ ನಾವು ಎಕ್ಸ್ಪರ್ಟ್ ಮಾಡೋಕ್ಕಂತ ಹೋದರೆ ನಾವು ಹಣ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಏನಂದರೆ ಮಾಮೂಲಿ ಅದೇ ಕೆಲಸ ಮಾಡ್ತೈತೆ. ಇನ್ನು ವರ್ಕ್ ವಿಷಯದಲ್ಲಿ ಬಂದರೆ ಯಾವುದೇ ರೀತಿಯಾಗಿ ಏನು ಕೂಡ ಮೈನಸ್ ಮಾಡೋದ್ರಲ್ಲೇ ಇಲ್ಲ, ಎಲ್ಲ ಪ್ಲಸ್ಸೇ ಮಾಡ್ಬೋದು. ಆರಾಮಾಗಿ ಒಳ್ಳೆ ಕೆಲಸ ಮಾಡ್ತೈತೆ. ಯಾವುದೇ ರೀತಿ ಗಾಡಿ ಬಂದು ತಲೆನೋವು ಕೆಲಸ ಇಲ್ಲ. ಮೊನ್ನೆ ಏನಾಗಿತ್ತು, ನಾನು ಕೂಡ ಸೆಕೆಂಡೇ ತಂದಿದ್ದೆ ಗಾಡಿ. ಮೊನ್ನೆ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಈ ಕಾರ್ಪೊರೇಟ್ರ್ ಹೊಲ್ಟೋಗಿತ್ತು. ಅವ್ರದೇ 90% ಅವ್ರ ಹತ್ರ ಹೊಲ್ಟೋಗಿತ್ತು, ಇನ್ನು 10% ಇತ್ತು ನನ್ನ ಹತ್ರ ಗುಡುಕ್ತು. ಅದಾದಮೇಲೆ ಸರ್ವಿಸ್ ಸ್ಟೇಷನ್ಗೆ ಎತ್ಕೊಂಡೋದೆ. ಇಲ್ಲೇ ಮೆಕ್ಯಾನಿಕ್ ಇದೆ ಆಲ್ಮೋಸ್ಟು. ಆ ಮೆಕ್ಯಾನಿಕ್ ಹತ್ರ ಎತ್ಕೊಂಡೋದ್ರೆ 1,200 ರೂಪಾಯಿ ಏನೋ ಹೇಳ್ದ, 1,200 ರೂಪಾಯಿ ಏನೋ ಹೇಳ್ದ. ನಾನು 1,100 ರೂಪಾಯಿ ಕೊಟ್ಟೆ. ನಾನು ಆಲ್ಮೋಸ್ಟು 1,100 ರೂಪಾಯಿ ಕೊಟ್ಟೆ, ಗಾಡಿ ಎತ್ಕೊಬಂದೆ. ಅದೊಂದೇ ಖರ್ಚು ಮಾಡಿರೋದು, ಇನ್ನು ಯಾವುದೇ ರೀತಿಯಾಗಿ ನಾನು ಏನೂ ಕೂಡ ಹಣ ಖರ್ಚು ಮಾಡಿಲ್ಲ. ನಾನು ಕೂಡ ಸೆಕೆಂಡ್ ಎತ್ಕೊಬಂದಿದ್ದು. ಪರವಾಗಿಲ್ಲ, ಆರಾಮಾಗಿ ಚೆನ್ನಾಗಿ ಕೆಲಸ ಮಾಡ್ತೈತೆ. ಇನ್ನು ಮೈಲೇಜ್ ಒಂದು ವಿಷಯ ಬಿಟ್ಟರೆ, ಇನ್ನು ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿಯಾಗಿ ನಾವು ಬೆರಳು ಮಾಡಿ ತೋರ್ಸಂಗಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತೈತೆ. ಒಳ್ಳೆ ಹೆವಿ ಗಾಡಿನೇ, ಆರಾಮಾಗಿ ಕೆಲಸ ಮಾಡ್ಬೋದು, ಏನು ಕೂಡ ತೊಂದರೆ ಇಲ್ಲ. ಏನಂದರೆ ಮಣ್ಣು ಹುಸಿಯಾಗಿದ್ದರೆ ಪರವಾಗಿಲ್ಲ, ಯಾವುದೇ ರೀತಿಯಾಗಿ ಓಡಿಸೋ ಒಬ್ಬ ಡ್ರೈವರ್ಗೆ ಮೈಕೈ ನೋವು ಏನೂ ಆಗೋದಿಲ್ಲ. ಅದು ಬಿಟ್ಬಿಟ್ಟು ನೆಲ ಏನನ್ನ ಗಟ್ಟಿ ಇದೆ ಅಂತ ಹೇಳಿದ್ರೆ, ನಾವು 3 HP ತಗೊಂಡ್ರು ಅಷ್ಟೇ, 5 HP ತಗೊಂಡ್ರು ಅಷ್ಟೇ, 7 HP ತಗೊಂಡ್ರು ಅಷ್ಟೇ, 10 HP 12 HP ತಗೊಂಡ್ರು ಕೂಡ ಅಷ್ಟೇ ಮೈಕೈ ನೋವು ಬರೋದು ಗ್ಯಾರಂಟಿ. ಏನಂದರೆ ನೆಲ ಬಂದು ಸ್ಮೂತಾಗಿರಬೇಕು,
ಸ್ಮೂತ್ ಆಗಿಲ್ಲ, ನಮ್ಮದು ಬಂಡೆ ಇದ್ದಂಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಉಳಿತ್ಯಮ ಆದರೂ ಇರಬೇಕು. ಉಳಿತ್ಯಮ ಇದ್ದರೆ ಯಾವುದೇ ರೀತಿಯಾಗಿ ನಾವು ಓಡಿಸೋ ಒಂದು ಡ್ರೈವರ್ಗೆ ಯಾವುದೇ ರೀತಿಯಾಗಿ ನಮ್ಗೆ ಕಷ್ಟ ಗೊತ್ತಾಗಲ್ಲ. ಅದು ಬಿಟ್ಬಿಟ್ಟು ನೆಲ ಬಂಡೆ ಇದ್ದಂಗೆ ಇತ್ತು ಹೇಳಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗುತ್ತೆ, ಮತ್ತು ಓಡ್ಸೋಕ್ಕೂ ಕೂಡ ಆಗಲ್ಲ. ಗಾಡಿ ಬಂದು ಫುಲ್ಲು ಶೇಕ್ ಬರುತ್ತೆ ಮತ್ತು ಫುಲ್ಲು ವೈಬ್ರೇಟ್ ಬರುತ್ತೆ. ಹಾಗಾಗಿ ಗಾಡಿನ ಓಡ್ಸೋಕ್ಕಾಗೋದಿಲ್ಲ ಕಣ್ರಿ. ಅಷ್ಟೇ ಮೈಲೇಜ್ ವಿಷಯ ಒಂದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾಗಿ ಇದ್ರಲ್ಲಿ ಬೆರಳು ಮಾಡಿ ತೋರಿಸಂಗಿಲ್ಲ. ಯಾಕಂತೇಳಿದ್ರೆ ಮೈಲೇಜು ನಾವು ಎಕ್ಸ್ಪರ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಏನೂ ತಪ್ಪಿಲ್ಲ. ಯಾಕಂತೇಳಿದ್ರೆ ಹೆವಿ ಇಂಜಿನ್ ಬಂದು ಹೆವಿ, ಹೊಟ್ಟೆ ಬಂದು ದೊಡ್ಡದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಊಟ ಕೇಳ್ತೈತೆ, ಜಾಸ್ತಿ ಊಟನೇ ತಿನ್ನುತ್ತೆ. ಆ ಥರ ನಾವು ಲೆಕ್ಕ ತಗೋಬೇಕಷ್ಟೇ, ಇನ್ನೇನು ಇಲ್ಲ. ನಮಗೇನೋ ಒಳ್ಳೆ ಮೈಲೇಜ್ ಬರಬೇಕು, ನಾವು ಹಣ ಜಾಸ್ತಿ ಖರ್ಚಾಗಬಾರ್ದು ಅಂತ ನಮ್ಮ ರೈತರಿಗೆ ಯಾರನ್ನ ಮನಸ್ಸಲ್ಲಿದ್ದರೆ 5 HP ತಗೊಳ್ರಿ, 3 HP ತಗೊಳ್ರಿ, ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ಕೆಲಸ ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ನಾನು ದೊಡ್ಡ ಗಾಡಿಗಳನ್ನ ಹಾಕ್ತೀನಿ ಅಂತ ಹೋದರೆ ಮೈಲೇಜ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಚಿಕ್ಕ ಗಾಡಿನಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ದೊಡ್ಡ ಗಾಡಿನಲ್ಲಿ ಎಕ್ಸ್ಪೆಕ್ಟ್ ಅಂತೂ ಮಾಡೋಕೆ ಹೋಗ್ಬೇಡ್ರಿ. ಅದೇ ರೀತಿಯಾಗಿ ನಾನು ಮಾಡ್ಕೊಂಡಿದ್ದು. ಫಸ್ಟ್ ಆಫ್ ಆಲ್ ನಾನು ಕೂಡ ಅದನ್ನೇ ನಾನು ಮಾಡಿದ್ದು. ಒಳ್ಳೆ ಮೈಲೇಜ್ ಬರುತ್ತೆ, ಇದು ಕೂಡ ಆ ಗಾಡಿ ಥರನೇ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ನಾನೊಬ್ಬ ದಡ್ಡ, ನನಗೂ ಸ್ವಲ್ಪ ಥಿಂಕ್ ಮಾಡಬೇಕಾಗಿತ್ತು. ಅದು ಚಿಕ್ಕ ಗಾಡಿ, ಇದು ದೊಡ್ಡ ಗಾಡಿ, ಅದು ಮೈಲೇಜ್ ಬಂದಂಗೆ ಇದು ಬರೋಲ್ಲ ಅಂತ ನಾನು ಮೊದಲೇ ತಿಳ್ಕೊಬೇಕಾಗಿತ್ತು. ಆದರೆ ನಂಗೆ ತಿಳ್ಕೊಳಕ್ಕಾಗಲಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ, ಥರ ತಂದುಬಿಟ್ಟಿದ್ದೀನಿ. ಸ್ವಲ್ಪ ಡಬಲ್ ಖರ್ಚಾತೈತೆ, ಏನೋ ಪರವಾಗಿಲ್ಲ, ಇನ್ನು ತಂದಿದ್ದೀನಿ. ಕೆಮ್ಮೋಳಾದರೂ ನಮ್ಮೋಳೆ ವಾಸಿ ಅಂದಂಗೆ ಗುಡಿಸ್ತಾ ಇರಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆ ಗಾಡಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಳ್ಳೆ ಅದು ಬಂದು ಕಂಪ್ನಿ ಬಂದು ಯಾವುದು ಒಳ್ಳೆ ಕಂಪ್ನಿನೇ ಅದು. ಆಲ್ಮೋಸ್ಟ್ ಬಾಯೆಲ್ಲ ಇದೆ, ಜ್ಞಾನ ಇಲ್ಲ. ಆಲ್ಮೋಸ್ಟು ಗಾಡಿ ತುಂಬ ಚೆನ್ನಾಗಿ ರುಬ್ಬಾಕ್ಬಿಟ್ಟಿದ್ದೀನಿ. ಯಾವ ರೀತಿಯಾಗಿ ಆ ಗಾಡಿ ರುಬ್ಬಿದ್ನಂತ ಹೇಳಿದ್ರೆ ಈ ಕೊಬ್ಬಲ್ಲಿ ರಸ ಹಿಂಡ್ದಂಗೆ ಹಿಂಡಾಕ್ಬಿಟ್ಟೆ. ಯಾಕಂತ ಹೇಳಿದ್ರೆ ನಮ್ಮ ತೋಟ ಆಗಿರ್ಬೋದು, ಅಕ್ಕಪಕ್ಕದಲ್ಲಿ ಯಾರಾದರೂ ಕರೆದ್ರು ಕೂಡ ಅಷ್ಟೇ ಬಾಡಿಗೆಗೂ ಕೂಡ ಹೋಗ್ತಾ ಇದ್ದೆ. ಬಾಡಿಗೆಗೂ ಕೂಡ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ. ತುಂಬ ಚೆನ್ನಾಗಿ ದುಡಿತು ಗಾಡಿ. ನನ್ನ ಹತ್ರ ದುಡ್ದಷ್ಟು ದುಡ್ದೆ. ಅದಾದಮೇಲೆ ಇದೊಂದು ಪಕ್ಕದಲ್ಲೇ, ಇದು ನಮ್ಮೂರ್ದೆ ಬಂದು ಆಲ್ಮೋಸ್ಟ್ ಗಾಡಿ, ಇದು ಕೂಡ ನಮ್ಮೂರ್ದೆ. ಅವ್ರು ಬಂದು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಆ ಗಾಡಿನ ಕೊಟ್ಬಿಟ್ಟು ಈ ಗಾಡಿನ ಎತ್ಕೊಬಂದೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಮೈಲೇಜ್ ಬಗ್ಗೆ ಇಷ್ಟು ಮಾಹಿತಿ ಇದೆ. 2 ಎಕರೆ ಬೈಲು, 5 HP ಇಂಜಿನು. 2 ಎಕರೆ ಬೈಲು ಹೊಡಿಬೇಕಂದ್ರೆ 700 - 800 ರೂಪಾಯಿ ಇದ್ದರೆ ಸಾಕಾಗಿತ್ತು. ಆದರೆ ಇದು 7 HP, 2 ಎಕರೆ ಬೈಲು ನಾವು ಕ್ಲೀನ್ ಮಾಡ್ಬೇಕಂತ ಹೇಳಿದ್ರೆ 1500 - 1600 ರೂಪಾಯಿವರೆಗೂ ಕೂಡ ಆಗುತ್ತೆ ಕಣ್ರಿ. ಅದು ಬಿಟ್ಟರೆ ಇನ್ನೇನು ಬರೋದಿಲ್ಲ. ಟೆಲ್ಲರಲ್ಲಿ ಮೈನಾಗಿ ಏನಪ್ಪ ಅಂತ ಹೇಳಿದ್ರೆ ರಿಪೇರಿ ಅಂತ ಅದೇನು ಬರೋಲ್ಲ. ಬರೋದಂತ ಹೇಳಿದ್ರೆ ಒಂದು ಕಾರ್ಪೆಟ್ರ್ ಬಂದು ತುಂಬ ಚೆನ್ನಾಗಿ ಲೈಫ್ ಬರ್ತೈತೆ. ಏನಷ್ಟು ಪದೇ ವರ್ಷಕ್ಕೊಂದ್ಸರಿ ನಾವು ಹಾಕ್ಬೇಕಪ್ಪ ಅಂತ ಏನೂ ಇಲ್ಲ. ನಾವು ಚೆನ್ನಾಗಿ ನಾನು ರುಬ್ತೀನಿ, ಡೈಲಿ ನಾನು ರುಬ್ತೀನಿ, ವರ್ಷದಿಂದ ವರ್ಷಕ್ಕೂ ನಾನು ಬಿಸಾಕ್ತೀನಿ. ಕೊಬ್ಬು ರಸ ಹಿಂಡು ಬಿಸಾಕ್ತೀನಿ. ಆ ಥರ ಹಿಂಡು ಬಿಸಾಕಿದ್ರು ಕೂಡ ನೀವು ಕಾರ್ಪೆಟ್ರ್ ಹೋಗೋದು ಒಂದು 5 ವರ್ಷಕ್ಕೆ 6 ವರ್ಷವರೆಗೂ ಆರಾಮಾಗಿ ಬಾಳಿಕೆ ಬರುತ್ತೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಇನ್ನು ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆಯಿಲ್ ಸರ್ವಿಸು, ಅದು ಆಯಿಲ್ ಸರ್ವಿಸ್ ನಾವೇ ಮಾಡ್ಕೋಬೋದು. ಯಾವುದೇ ರೀತಿಯಾಗಿ ಮೆಕ್ಯಾನಿಕ್ ಹತ್ರ ಹೋಗಂಗಿಲ್ಲ, ಅವ್ರ ಹತ್ರ ಕೈಕಾಲು ಇಡೋಂಗಿಲ್ಲ, ಅವ್ರಿಗೆ 1 ರೂಪಾಯಿ ಹಣ ಕೊಡೋಂಗಿಲ್ಲ. ನಾವೇ ಆರಾಮಾಗಿ ಮಾಡ್ಕೋಬೋದು. ನಿಮಗೆ ನಾನು ಆ ಒಂದು ಸರ್ವಿಸ್ ಮಾಡಬೇಕು ಗಾಡಿಗಳಂತ ಏನಾನ ಮಾಹಿತಿ ನನಗೆ ಗೊತ್ತಾಗಬೇಕಂದ್ರೆ ಇದೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ, ಮಿನಿ ಟಿಲ್ಲರು ಆಯಿಲ್ ಸರ್ವಿಸ್ ಅಂತ ಸರ್ಚ್ ಮಾಡಿರಿ. ಆರಾಮಾಗಿ ಎಷ್ಟೋ ನಮ್ಮಂಥ ಯೂಟ್ಯೂಬರ್ಸ್ ಎಷ್ಟೋ ವೀಡಿಯೋಗಳನ್ನ ಮಾಡಾಕಿದ್ದಾರೆ, ನಾನು ಕೂಡ ಮಾಡಿದ್ದೀನಿ. ನಂದೇ ನೋಡಿ ಅಂತ ಹೇಳ್ತಾ ಇಲ್ಲ, ಬೇರೊಬ್ರದ್ದು ಎಲ್ಲ ನೋಡಿರಿ, ಆದ್ರೂ ಕೂಡ ತಿಳ್ಕೊಳ್ರಿ. ಆ ಆಯಿಲ್ ಸರ್ವಿಸ್ ನಾವೇ ಮಾಡ್ಕೋಬೋದು. ಆ ಆಯಿಲ್ ಸರ್ವಿಸ್ ಮಾಡಿಸೋದಕ್ಕೆ ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಚೆನ್ನಾಗಿ ಓಡಿಸಿ, ಅಂದರೆ ಆಯಿಲ್ ನೋಡ್ಕೊತಾ ಇರಬೇಕು. ಜಾಸ್ತಿ ಮಂದ ಬಂದಿದೆಯಾ, ಕರ್ರಗಾಗಿದೆಯಾ, ಆ ಥರ ನೋಡ್ಕೊಂಡು ನಾವು ಚೇಂಜ್ ಮಾಡ್ಕೊತಾ ಇರ್ಬೋದು. ಆ ಥರ ಚೇಂಜ್ ಮಾಡ್ಕೊಳೋದಕ್ಕೆ ಆಯಿಲ್ ಸರ್ವಿಸ್ ಅಂತ ಹೋದರೆ ಸುಮಾರು 1200 - 1300 ರೂಪಾಯಿವರೆಗೂ ಬರುತ್ತೆ ಖರ್ಚು. ಇನ್ನು ಅದು ಬಿಟ್ಟರೆ ಕ್ಲಚ್ಗಳು ಅವಾಗವಾಗ ಕಟ್ಟಾಗೋದು ಸಹಜ. ಅದು ಕಟ್ಟಾಗೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಾವು ಟೈಮ್ ಟು ಟೈಮ್ ನಾವು ನೋಡಿಕೊಂಡು ಆಯಿಲ್ನ ಬಿಟ್ಕೊಂಡ್ರೆ ಕ್ಲಚ್ ವೈರ್ ಬಂದು ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಗ್ರೀಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಹಾಕಿದ್ರೂ ಸ್ವಲ್ಪ ಕ್ಲಚ್ ಬಂದು ಬಾಳಿಕೆ ಬರ್ತೈತೆ 1-2 ದಿನ. ನಾವೇನು ಮಾಡ್ತೀವಿ, ಯಾವತ್ತೋ ಒಂದಿನ ಹಾಕೋಕೆ ಹೋಗ್ತೀವಿ, ಅದು ಬಂದು ಎಲ್ಲ ಫುಲ್ಲು ಡ್ರೈ ಆಗಿರುತ್ತೆ. ಬಿಸಿಲಲ್ಲಿ ಇದು ವರ್ಕ್ ಮಾಡೋದೇ ಬಿಸಿಲಲ್ಲಿ ಅಲ್ವಾ. ಆ ಬಿಸಿಲಲ್ಲೆಲ್ಲ ಒಣಗಿ ಆ ವೈರ್ ಬಂದು ಸ್ವಲ್ಪ ಹಾರ್ಡಾಗಿದೆ ಅಂತ ಹೇಳಿದ್ರೆ ನಾವು ಕ್ಲಚ್ ಹಿಡ್ದಿದ್ದೀವಿ ಅಂದರೆ ಕ್ಲಚ್ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದು ಕ್ಲಚ್ ಏನೋ ಕಟ್ಟಾದ್ರೂ ನಮ್ಮಮ್ಮ ಅಂದರೆ ಒಂದು 200 - 250 ರೂಪಾಯಿ ಖರ್ಚಾಗ್ಬೋದು. ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿಯಾಗಿ ಈ ಗಾಡಿನಲ್ಲಿ ಯಾವುದೇ ರೀತಿಯಾಗಿ ನಮ್ಗೆ ರಿಪೇರಿ ಖರ್ಚು ಬರೋಲ್ಲ. ಆರಾಮಾಗಿ ಬಡವ್ರ ಗಾಡಿ, ಆರಾಮಾಗಿ ನಾವು ಮೇಂಟೈನ್ ಮಾಡ್ಬೋದು ಕಣ್ರಿ. ಇಷ್ಟೊಂದು ಮಾಹಿತಿ ಇತ್ತು ಈ ಒಂದು ಮಿನಿ ಟಿಲ್ಲರ್ ಬಗ್ಗೆ. ಓಕೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದರು ಈ ಒಂದು ಕ್ವಶನ್ನ, ಅದಕ್ಕೆ ಆನ್ಸರ್ ಮಾಡಬೇಕು. ಕಮೆಂಟ್ ಮುಖಾಂತರ ನಾನು ಆನ್ಸರ್ ಮಾಡ್ಬೋದಿತ್ತು. ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿದ್ದಿದ್ರೆ ಅವರೊಬ್ಬರಿಗೆ ಮಾತ್ರ ಮಾಡಬೇಕಾಗಿತ್ತು, ಅವರೊಬ್ಬರು ಮಾತ್ರ ತಿಳ್ಕೊಂಡಿರೋರು. ಮತ್ತು ಇಷ್ಟು ಕ್ಲಿಯರಾಗಿ ಕೂಡ ನಾನು ಹೇಳೋಕ್ಕಾಗ್ತಿರಲಿಲ್ಲ, ಇಷ್ಟು ಕ್ಲಿಯರಾಗಿ ಅವರು ಕೂಡ ಅರ್ಥ ಮಾಡ್ಕೊಳಕ್ಕಾಗ್ತಾರಿಲ್ಲ. ಹಾಗಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ ಕಣ್ರಿ ನಿಮಗೋಸ್ಕರ. ಈ ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ
ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ, ಆಲ್ ಅಂತ ಕೊಟ್ಬಿಟ್ರೆ ಸಾಕು. ಈ ಥರ ಒಂದು ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಮಾಡಿದಾಗ ಫಸ್ಟ್ನೇದಾಗಿ ನಿಮಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಸಡನ್ನಾಗಿ ಕ್ಲಿಕ್ ಮಾಡಿ ನೋಡಿ, ಮಾಹಿತಿ ತಿಳ್ಕೊಳ್ರಿ, ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿರಿ ಒಬ್ಬ ರೈತನಿಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.